ಆಸ್ಪತ್ರೆ ಇದೆ. ಈ ಆಸ್ಪತ್ರೆ ಸುಮಾರು ಒಂದು 21 ಗ್ರಾಮಗಳಿಗೆ ಇದು ಬಿಗ್ ಸಿಟಿ ಅಂದ್ರೆ ಸುತ್ತಮುತ್ತ ಹಳ್ಳಿಗೆ ಏನಪ್ಪ ಅಂತಂದ್ರೆ ಬಿಗ್ ಸಿಟಿ. ನೋಡ ಬಿಟ್ರಪ್ಪ ಅಂತಂದ್ರೆ ನೆಕ್ಸ್ಟ್ ಬರೋ ಹೊಳೆಯಲ್ರು ದೊಡ್ಡೂರಪ್ಪ ಅಂತಂದ್ರೆ ಅವರು ಒಂದು ಊರಿದೆ, ಜನ್ಮಸ್ಥಳ ಐತಿ. ಏನಪ್ಪ ಅಂತಂದ್ರೆ ಇಲ್ಲಿ ಸಾಕಷ್ಟು ಇಲ್ಲಿ ಉಪ್ಪಿಡಿಗೂ ಭಾಳ ಆಗ್ತದೆ. ಎಷ್ಟಾಗುತ್ತೆ ಉಪ್ಪಿಡಿ? 80ರಿಂದ 100 ಮಂದಿಗೆ ನೀವೊಬ್ಬರು ಏನು ಅದನ್ನು ಸರಿಪಡಿಸಾಗತ್ತೆ. ಒಪಿಡಿ ಅಂತಂದರೆ ಬಂದಂಥ ಪೇಷಂಟ್ಗಳಿಗೆ ಸರಿಯಾಗಿ ಬಂದಂಥ ರೋಗಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬರುವವರಿಗೆ ಒಪಿಡಿಗೆ ನೋಡುವಂಥದಕ್ಕೆ ಡಾಕ್ಟರ್ ಅದಕ್ಕೆ ಒಪಿಡಿ ಅಂತ ಇಂಗ್ಲೀಷ್ನಾಗ ಹೇಳ್ತಾರೆ. ಹೀಗಾಗಿ ಹೊಳೆಯಾರು ಬರೀ ಹೊಳೆಯಾರು ವಿಭಾಗಕ್ಕಿದೆ. ಇನ್ನು ನಾವು ಸರಿಯಾಗಿ ಆಸ್ಪತ್ರೆ ಒಳಗೆ ಸರಿಯಾಗಿ ಟ್ರೀಟ್ಮೆಂಟ್ ಸರಿಯಾಗಿ ಇರ್ತಪ್ಪ ಅಂತಂದ್ರೆ ಇನ್ನೂ ಎಷ್ಟು ಜನ ಕೂರ್ಬೋದು ಅದನ್ನು ವಿಚಾರ ಮಾಡಿಕೊಂಡು ಸಂಬಂಧಪಟ್ಟಂಥ DHO ಆಗಿರ್ಬೋದು. ಈಗ ಹೋದ ತಿಂಗಳೊಳಗೆ ನಮ್ಮ ರಾಮಘಟ್ಟದ ಉಪಾಧ್ಯಕ್ಷ ಶರೀಫ್ ಅವರು ಆಲ್ರೆಡಿ ನಮ್ಮ ಯುವ ಕರ್ನಾಟಕ ಮಟ್ಟಿಗೆ ಹಾಕಿದ್ದೆ. ಡಾಕ್ಟರ್ಸ್ದ ಒಂದು ಹೋಗುವಂಥ ವೇಳೆ ಸ್ವಲ್ಪ ಏರುಪೇರು ಆಗಿತ್ತು ಅಂತಂದು ಆ ವಿಷಯದ ಅನುಸಾರವಾಗಿ ನಾವು DHO ಜೊತೆ ಮಾತಾಡಿದ್ದೀವಿ. ದಯವಿಟ್ಟು ಏನಪ್ಪ ಅಂತಂದ್ರೆ ಇದು ಒಂದು ಹೊಳೆಯಾರು ದೊಡ್ಡದ ಒಂದು ಗ್ರಾಮ ಇದೆ. ಈ ಗ್ರಾಮಕ್ಕೆ ಏನಪ್ಪ ಅಂತಂದ್ರೆ ಸಾಕಷ್ಟು ಹಳ್ಳಿಗಳು ಸಂಬಂಧಪಡ್ತವೆ. ಇಲ್ಲಿ ನೀವು ಸತತವಾಗಿ ಬಂದು ಒಂದು 2 ವರ್ಷ ಸಲಹೆ ಬಂತಾರೆ ಇಲ್ಲಿಂದ ಒಂದು ನಿಮ್ಮ ಕೈಗಳಿಂದ ಇಲ್ಲಿ ಎಲ್ಲರಿಗೂ ಸರಿಯಾಗಿ ಟ್ರೀಟ್ಮೆಂಟ್ ನಡೆದೈತಿ. ನಮ್ಮದು ಉದ್ದೇಶ ಯುವ ಕರ್ನಾಟಕದ ಉದ್ದೇಶ ಏನಪ್ಪ ಅಂತಂದ್ರೆ ಇನ್ನೂ ಬರುವಂಥ ಎಲ್ಲ ರೋಗಿಗಳಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಆಗಬೇಕು. ಸರಿಯಾಗಿ ಅವ್ರಿಗೆ ಏನಪ್ಪ ಅಂತಂದ್ರೆ ಒಂದು ಬೆಡ್ಡಿನ ವ್ಯವಸ್ಥೆ ಇಲ್ಲ. ನಾನು ಇವತ್ತು ಕೇಳಲ್ಪಟ್ಟೆ ನಾನು ಏನಂತ ಅಂತಂದ್ರೆ ಬೆಡ್ ಏನು ಪೇಷಂಟ್ ಬಂದು ಮಕ್ಕೊಂತಾರಲ್ಲ ಬಂದು ರಿಟರ್ನ್ ಹೊಳ್ಳಿ ನಾವು ಆ ಪೇಷಂಟ್ ಕಡೆ ಆ ಪೇಷಂಟ್ ಏನಾದ್ರು ಡಿಸ್ಚಾರ್ಜ್ ಆತಪ್ಪ ಅಂತಂದ್ರೆ ಆ ಬೆಡ್ನು ಹೊಳ್ಳಿ ಹೆಂಗೆ ಅಲ್ಲೇ ಇರ್ತಂತೆ. ಸೊ ಹೀಗಾಗಿ ಆ ಬೆಡ್ಡಿನ ಒಂದು ವ್ಯವಸ್ಥೆ ಆಗಿರ್ಬೋದು, ಮತ್ತೇನಪ್ಪ ಅಂತಂದ್ರೆ ನೀರಿನ ಆಗಿರ್ಬೋದು, ಆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮತ್ತೇನಪ್ಪ ಅಂದ್ರೆ ಇಲ್ಲಿ ಬಂದಂಥ ಡಾಕ್ಟರ್ಸ್ ಇರಲಿಲ್ಲ ಅಂದರೂ ಕೂಡ ಇಲ್ಲಿರುವಂಥ ಸ್ಟಾಫ್ಗಳ ಬಂದಂಥ ರೋಗಿಗಳ ಜೊತೆ ಬಂದಂಥ ರೋಗಿಗಳ ಅವ್ರ ಜೊತೆ ಬಂದಂಥ ಸಂಬಂಧಿಕರ ಜೊತೆ ಸರಿಯಾಗಿ ನಾವು ಒಂದು ಅಚ್ಚುಕಟ್ಟಾಗಿ 2 ಮಾತು ಮಾತಾಡ್ಬೇಕಪ್ಪ ಅಂತಂದ್ರೆ ಆಲ್ರೆಡಿ ಆರಾಮಾಗಿ ಹೋಗ್ಬಿಡ್ತಾನೆ ಇವ. ನಾವು ಇಲ್ಲ ಸರಿಯಾಗಿ ಟ್ರೀಟ್ಮೆಂಟ್ ತಗೋಲಿಲ್ಲ, ಸರಿಯಾಗಿ ನಾವು ಸ್ಪಂದನೆ ಮಾಡಿಲ್ಲಪ್ಪ ಅಂತಂದ್ರೆ ಇಲ್ಲಿರೋರಿಗೂ ಕೆಟ್ಟ ಹೆಸರು ಬರುತ್ತೆ, ಊರಿಗೆ ಕೆಟ್ಟ ಹೆಸರು ಬರುತ್ತೆ, ನೀವು ಟ್ರೀಟ್ಮೆಂಟ್ ಕೊಡೋರು ನಿಮ್ಗೆ ಕೆಟ್ಟ ಹೆಸರು ಬರುತ್ತೆ, ಇಲಾಖೆಗೆ ಕೆಟ್ಟ ಹೆಸರು ಬರುತ್ತೆ. ಹೀಗಾಗಿ ನಾವು ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಮ್ಮ ಸಾಫ್ಟ್ವೇರ್ ಹೇಳಿದ್ರೆ ಈಗ ಮನವಿ ಕೊಡಬೇಕಿದ್ರೆ ಅಂತಂದ್ರೆ ನಾವು ಆಲ್ರೆಡಿ ಸತತವಾಗಿ ಎಷ್ಟೋ ವರ್ಷಗಳಿಂದ ಮನವಿನೂ ಕೊಡಾಕತ್ತೀವಿ, ಎಲ್ಲರೂ ಗಮನಕ್ಕೂ ತೊಗೊಂಬರಾಕತ್ತೀವಿ, ಸರ್ಕಾರಕ್ಕೂ ತೊಗೊಂಬರಾಕತ್ತೀವಿ, ಸಂಬಂಧಪಟ್ಟಂಥ ಶಾಸಕರಿಗೂ ತೊಗೊಂಬಂದೇವೆ, ನಾವು ಸಂಬಂಧಪಟ್ಟಂಥ ಸಚಿವರಿಗೂ ತೊಗೊಂಬಂದೇವೆ, ರಕ್ಷಣೆ ಸಾಹೇಬರಿಗೂ ನಾವು ಇದನ್ನು ಗಮನಕ್ಕೆ ತೊಗೊಂಬಂದೇವೆ. ನಾವು ಏನಿಲ್ಲ ಮೊನ್ನೆ ಗದಗಿನೊಳಗೆ ಆದಂಥ ಒಂದು ಮೀಟಿಂಗ್ನೊಳಗೆ ಸೊಸೈಟಿ ಒಳಗೆ ಆಗ್ತಿದ್ದು ಹೊಳೆಯಾವ್ರ ಬಗ್ಗೆ ನಾವು ಮಾತಾಡಿದ್ವಿ. ಇದ್ರಿ ಮತ್ತು ಹೊಳೆಯಾವ್ರ ಒಂದು ದೊಡ್ಡ ಆರೋಗ್ಯ ಕೇಂದ್ರ ಆಗೈತಿ. ಅಲ್ಲಿ ಸರಿಯಾಗಿ ಸ್ಟಾಫ್ ಇಲ್ಲ, ಇರೋರೊಬ್ಬರು ಕಿರಣ್ ಡಾಕ್ಟರ್ ಅವ್ರು ಬಿಟ್ಟರೆ ಮತ್ತೆ ಯಾರಿಲ್ಲ. ಅಲ್ಲಿ ಸ್ಟಾಫ್ ಏನಪ್ಪ ಅಂತ ಒಂದು 5 ಮಂದಿ ಸ್ಟಾಫ್ ಅಂದ್ರೆ ಅವ್ರು ಬಿಟ್ಟರೆ ಇವ್ರು ಡಾಕ್ಟರ್ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅಂತಂದ್ರೆ. ಹೀಗಾಗಿ ಏನಪ್ಪ ಅಂತಂದ್ರೆ ನೀವು ಇವತ್ತೇನಪ್ಪ ಅಂದ್ರೆ DHO ಸಾಹೇಬರಿಗೆ ಮತ್ತು ನಿಮ್ಮ ತಾಲೂಕು ಪಂಚಾಯತ್ ತಾಲೂಕು ಇವರಿಗೆ ಬಜೆಟ್ರವರಿಗೆ ಅವ್ರ ಗಮನಕ್ಕೆ ತೊಗೊಂಬರಿ. ನಾವು ನಮ್ಮ ಕಡೆ ನಾವು ಫೋನ್ ಮಾಡೋ ಮುಖಾಂತರ ಅವ್ರಿಗೂ ನಾವು ಮಾತಾಡ್ತೀವಿ. ಮಾತಾಡಿಕೆಟ ಆದಷ್ಟು ಬೇಗನೆ ಇದೇನು ಸಮಸ್ಯೆಗಳದು ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ವ್ಯವಸ್ಥೆ ಮಾಡಿದೆ. ಆಂಬ್ಯುಲೆನ್ಸ್ ಬಂದು ಆಂಬ್ಯುಲೆನ್ಸ್ ಏನಪ್ಪ ಅಂತ ಇಲ್ಲಿಂದ ನಾವು ರೋಡಕ್ಕೆ ಹೋಗ್ಬೇಕಂತಂದ್ರೂ ಕೂಡ ಡೀಸೆಲ್ಗೆ ರೊಕ್ಕ ಮಾಡಕತ್ತಾರಂತ. ಅದನ್ನೆಲ್ಲ ಯಾಕೆ ಇಲ್ಲಿ ಬಡವರು ಬಂದಿರ್ತಾರೆ, ಅವ್ರ ಕಡೆ ದುಡ್ಡು ಹಿಡಿತಪ್ಪ ಅಂತಂದ್ರೆ ನಾವು ಬೇರೆ ಕಡೆನ ತೋರಿಸ್ತಿದ್ವಿ, ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ತಿದ್ವಿ. ಸರ್ಕಾರ ನಮಗಾಗಿ ಅನುದಾನ, ಸರ್ಕಾರ ನಮಗಾಗಿ ಇದು ಒಂದು ಅವಕಾಶ ಕೊಟ್ಟೈತಪ್ಪ ಅಂತಂದ್ರೆ ಸರಿಯಾಗಿ ಅದನ್ನು ಟ್ರೀಟ್ಮೆಂಟ್ ಕೊಡುವಂಥ ವ್ಯವಸ್ಥೆ ಮಾಡಿರ್ತಾರೆ. ಹೀಗಾಗಿ ಅದಕ್ಕೇನಪ್ಪ ಅಂತಂದ್ರೆ ಇಲ್ಲಿ ಡಿ ಗ್ರೂಪ್ ಇರುವಂಥ ಎಲ್ಲ ಸಿಬ್ಬಂದಿಗಳಾಗಿರ್ಬೋದು ಅವ್ರಿಗೆ ಇನ್ನೊಮ್ಮೆ ಅಲರ್ಟ್ ಮಾಡಿರಿ, ಅವ್ರಿಗೆ ಇನ್ನೊಮ್ಮೆ ಒಂದು ಎಚ್ಚರಿಕೆ ಗಂಟೆ ಕೊಡ್ರಿ, ಬಂದಂಥ ಒಂದು ರೋಗಿಗಳ ಜೊತೆ ಒಂದು ಸ್ಪಂದನೆಯಿಂದ ಇರ್ರಿ ಅಂತಂದ್ರೆ ಸರಿಯಾಗಿ. ಮತ್ತೇನಪ್ಪ ಅಂದ್ರೆ ಇವತ್ತು ಬಂದು ನನಗೆ ಕಡೆ ಏನಪ್ಪ ಅಂದ್ರೆ ಇಲ್ಲೇ ಇಂಜೆಕ್ಷನ್ ಇರ್ಲಾರದ್ದು ಹೊರಗಡೆ ಬರ್ದು ಕೊಟ್ಟು ನೀವು ಒಳಗೆ ಕರೆಸಿ ಇಂಜೆಕ್ಷನ್ ಮಾಡ್ಸಕತ್ತೀರ ಸರ್. ಇದನ್ನ ದಯವಿಟ್ಟು ಸರ್ಕಾರ ಎಲ್ಲ ರೀತಿಯಿಂದನೂ ಇಡೀ ಕರ್ನಾಟಕಕ್ಕೆ ಎಲ್ಲ ರೀತಿಯಿಂದನೂ ಔಷಧ ಉಪಚಾರಗಳನ್ನು ಸರಿಯಾಗಿ ಟ್ರೀಟ್ಮೆಂಟ್ ಸರಬರಾಜು ಮಾಡಕತ್ತೈತೆ. ಅದನ್ನೇನಪ್ಪ ಅಂತಂದ್ರೆ ಇಲ್ಲಿ ಯಾರು ಇಮಿಡಿಯೇಟ್ಲಿ ಇವತ್ತು ಆಗಕತ್ತೈತಪ್ಪ ಅಂತಂದ್ರೆ ಬಿಫೋರ್ 2 ದಿವಸ ಮೊದಲು ನೀವು ಸಂಬಂಧಪಟ್ಟಂಥ ಇಲಾಖೆದಾರಿಗೆ ಸಂಬಂಧಪಟ್ಟಂಥವ್ರಿಗೆ ನೀವು ತಿಳಿಸ್ಕಾತ ಆ ಒಂದು ವ್ಯವಸ್ಥೆಗಳನ್ನು ನೀವು ದುರಸ್ತಿ ಮಾಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಯಾರಿಗೂ ಏನು ಸಮಸ್ಯೆ ಆಗೋದಿಲ್ಲ ಅನ್ನೋದು ನಾವು ಒಂದು ಈ ಮೂಲಕ ನಾವು ತಿಳಿಸಾಕತ್ತೀವಿ. ಇದು ಆದಷ್ಟು ಬೇಗನೆ ಈ ಒಂದು ಈ ಅವ್ಯವಸ್ಥೆ ಐತಲ್ಲ ಇದು ಕ್ಲಿಯರ್ ಆಗ್ಬೇಕು ಅನ್ನೋದು ಒಂದು ನಮ್ದು ಆಶೆ ಐತಿ. ಈ ಒಂದು ನೀವೇನಾರ ನಮ್ಮ ಒಂದು ಯುವ ಕರ್ನಾಟಕ ವೇದಿಕೆ ವತಿಯಿಂದ ಆಗಿರ್ಬೋದು, ಹೊಳೆಯಾದ್ರನ್ನ ಸುತ್ತಮುತ್ತ ಹಿರಿಯಾಡ್ಕೊಂಡಾರ ಎಲ್ಲರೂ ನಾವು ಅವ್ರ ಪರವಾಗಿ ನಾವು ಕೇಳಾಕತ್ತೀವಿ. ನಮ್ಮ ಆದಷ್ಟು ಬೇಗನೆ ಇದಕ್ಕೆಲ್ಲರೂ ಪರಿಹಾರ ಆಗಿಲ್ಲಪ್ಪ ಅಂತಂದ್ರೆ ಮುಂಬರುವ ದಿವಸ ಸರ್ಕಾರಿ ಹಾಸ್ಪಿಟಲ್ ಮುಂಭಾಗದಲ್ಲಿ
ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರನ್ನು ತೆಗೆದುಕೊಂಡು ಒಂದು ಉಗ್ರವಾದ ಹೋರಾಟ ಮಾಡುವ ಮುಖಾಂತರ ನಾವು ಒಂದು ಎಚ್ಚರಿಕೆ ಗಂಟೆ ಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಒಂದು ಇಷ್ಟಪಡ್ತೀನಿ. ಅದಕ್ಕೆ ಸಂಬಂಧಪಟ್ಟಂತ ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬರಾಗಿರ್ಬೋದು ಮತ್ತು ಸಂಬಂಧಪಟ್ಟಂತ ಎಚ್ ಕೆ ಪಾಟೀಲ್ ಸಾಹೇಬರಾಗಿರ್ಬೋದು ಬರೀ ಹೊಳೆ ಆವರಿಸ್ತಾ ನೋಡುವಂಥದ್ದು ಸೀಮಿತ ಇಲ್ಲ. ತಮ್ಮ ಭಾಗದಲ್ಲಿ ಬರುವಂಥ ಸಮುದಾಯ ಯಾವ್ಯಾವುದಪ್ಪ ಇದಪ್ಪ ಅಂತಂದ್ರೆ ಆರೋಗ್ಯ ಸಮುದಾಯ ಯಾವ್ಯಾವುದವು ಎಲ್ಲ ಕಡೆನೂ ಒಂದು ಲಕ್ಷ್ಯ ಕೊಟ್ಟಿಗೆ ಅಲ್ಲಿ ಸಾಧಕ ಬಾಧಕ ಒಂದು ವಿಷಯದ ಅನುಸಾರವಾಗಿ ನಾವು ನೋಡಿವಪ್ಪ ಅಂತಂದ್ರೆ ನಮ್ಮ ವಿಧಾನಸೌಧ ಆಗಿರ್ಬೋದು, ಲೋಕಸಭಾ ಆಗಿರ್ಬೋದು, ನಮ್ಮ ಜಿಲ್ಲೆ ಆಗಿರ್ಬೋದು, ನಮ್ಮ ಗ್ರಾಮ ಆಗಿರ್ಬೋದು, ತಾಲೂಕು ಆಗಿರ್ಬೋದು, ಎಲ್ಲರಿಗೂ ಒಂದು ಬಂದಂಥ ರೋಗಿಗಳಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಾನು ನಿಮ್ಗೆ ಮನವಿ ಮಾಡ್ಕೊಳಕತ್ತೀವಿ. ಆದಷ್ಟು ಬೇಗನೆ ಇದು ಒಂದು ಪರಿಹಾರಕ್ಕೆ ಒಂದು ದಾರಿ ಮಾಡಿಕೆ ಅನುಕೂಲತೆ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೇನೆ. ಅದಕ್ಕೆ ತಾವು ಒಂದು ತಮ್ಮದು ಒಂದು ಅಭಿಪ್ರಾಯ ಹೇಳಿ ಸರ್. ಇಲ್ಲ, ತಾವು ಹೇಳಿದ್ರೆ ಈಗ ಒಂದು ಇಂಜೆಕ್ಷನ್ ಇದೆ ಹೇಳಿದಲ್ಲ, ಬರೀ ಸ್ಟೇಟ್ ಲೆವೆಲಿಂದ ಒಂದು ಇಂಜೆಂಟ್ ಹಾಕಿ ಪರ್ಚೇಸ್ ಮಾಡಿ ಕೊಡತ್ತಾ ಇದ್ದೀವಿ. ಆಲ್ರೆಡಿ ಪ್ರೊಸೆಸ್ ರನ್ನಿಂಗ್ ಅಲ್ಲ. 3 ಮಂತ್ ತಿಂಗಳೊಳಗೆ ಅದು ಸ್ಟೇಟ್ ಲೆವೆಲಿಂದ ಬಜೆಟ್ ಏನು ಇಂಜೆಂಟ್ ಏನು ಮಾಡಿ ಅದು ಬರ್ತೈತಿ. ಅಲ್ಲಿವರೆಗೆ ನಮ್ಗೆ ಒಂದು ಎಮರ್ಜೆನ್ಸಿ ಡ್ರಗ್ಸ್ ಏನು ಬೇಕಾಗಿತ್ತು ಅದು ನಾವು ಆಲ್ರೆಡಿ ನಮ್ಮ ಸ್ಟೇಟ್ ಸಾಹೇಬರ್ದು ಅಡ್ಮಿನಿಸ್ಟ್ರೇಷನ್ ಅವರಾದ ಅವ್ರಿಗೆ ಕೇಳಿ ಎಲ್ಲ ಇಂಜೆಕ್ಷನ್ ತರ್ತಾರೆ. ಈಗ ನಮ್ಮ ರೋಗಿಗಳಿಗೆ ಕೊಡಾಕ್ತೀವಿ. ಯಾವ ಆಗದೆ ನೋಡ್ಬೋದು. ಅದ್ರ ಜೊತೆಗೆ ಒಂದು ನಮ್ಮ ಸ್ಟಾಫಿಗೂ ಆಲ್ರೆಡಿ ಒಂದು ನೋಟಿಸ್ ಕೊಡ್ತೀವಿ. ಕರೆಕ್ಟ್ ಟೈಮ್ ಬರಬೇಕು. ಎಲ್ಲ ಒಂದು ರೋಗಿಗಳ ಜೊತೆ ಕರೆಕ್ಟಾಗಿ ಚೆನ್ನಾಗಿ ಸ್ಪಂದಿಸಬೇಕು. ಅವ್ರಿಗೇನೋ ತೊಂದರೆ ಕರೆಕ್ಟಾಗಿ ಕೇಳಿ ಅದೊಂದು ಕರೆಕ್ಟಾಗಿ ಅದಕ್ಕೆ ಸ್ಪಂದಿಸಬೇಕಂತ ಹೇಳಿ ಅವರಿಗೆ ಆಲ್ರೆಡಿ ಸೂಚನೆ ಕೊಡ್ತೀವಿ. ಇನ್ನೂ ಒಂದ್ಸಲಿ ನಾವು ಎಲ್ಲರಿಗೂ ಮೀಟಿಂಗ್ ಕರೆದು ಇನ್ನೂ ಒಂದ್ಸಲಿ ಹೇಳ್ತೇವೆ ಅವರಿಗೆ. ಈಗ ನಮ್ಮೊಂದು ಬಡ ರೋಗಿಗಳು ಬರ್ತಾರೆ, ಸೊ ಅವರಿಗೆ ಕರೆಕ್ಟಾಗಿ ಸ್ಪಂದಿಸಬೇಕು. ಎಲ್ಲ ಒಂದು ಅವ್ರಿಗೇನು ತ್ರಾಸ ಐತಿ ಅದನ್ನು ಕರೆಕ್ಟಾಗಿ ಕೇಳಿ ಅವರಿಗೆ ಭಾಳ ತಂದು ಕುಂದಿಸೋದಾಗಿ ಆ ಥರ ಮಾಡಬಾರ್ದು. ಕರೆಕ್ಟಾಗಿ ಅವ್ರಿಗೆ ಏನು ರೆಸ್ಪಾನ್ಸ್ ಮಾಡಬೇಕು ಮಾಡಿ. ಆಮೇಲೆ ನೀರಿನ ಒಂದು ಹೇಳಿದ್ರು, ನೀರಿನ ವ್ಯವಸ್ಥೆನೂ ಡೈಲಿ ಕುಡಿಯೋ ನೀರಿನ ವ್ಯವಸ್ಥೆ ಆಲ್ರೆಡಿ ಇರ್ತೈತೆ. ಈಗ ಅದು ರೆಗ್ಯುಲರಾಗಿ ಇರೋ ಥರ ನಾನು ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನಮ್ಮ ಒಂದು ಸಾಹೇಬರು TH ಸಾಹೇಬರು ಮತ್ತು TH ಸಾಹೇಬ್ರಿಗೆ ಒಂದು ಮನವಿನ ನಾನು ಮುಟ್ಟಿಸ್ತೀನಿ. ಸೊ ಇವೇನು ಅನಾನುಕೂಲ ಹೇಳಿರಲ್ಲ, ಸೊ ಅದೆಲ್ಲ ಬೇಗನೆ ಅದು ಸಾಹೇಬರು ಬರುತ್ತೆ. ಸೊ ಅದು ಜನರಿಗೆ ಅನುಕೂಲ ಆಗೋ ಥರ ನಾವು ಮಾಡ್ತೀವಿ. ಆಮೇಲೆ ಸರ್ ಟ್ರೀಟ್ಮೆಂಟ್ ಚಲೋ ನಡೆದಿಲ್ಲ, ಏನೂ ಸಮಸ್ಯೆಗಳಿಲ್ಲ. ಗುಳಿಗೆ ಇಂಜೆಕ್ಷನ್ ಎಲ್ಲ ಸ್ಟಾಫ್ ಎಲ್ಲ ನಿಮ್ಮ ಜೊತೆ ಸರಿಯಾಗಿ ತೊಂದರೆ ಮಾಡಕತ್ತಾರ ಇಲ್ಲ. ನಿಮ್ಗೆ ಯಾವಾಗ ಹಂಗೆ ಏನಾಗಿತ್ತು ನಿಮ್ಗೆ? ತಂಬಾಕ ಚಹಾ ಕಡಿಮೆ ಮಾಡ್ಬೇಕು. ನಾನು ಎಷ್ಟು ಕಡಿಮೆ ಮಾಡ್ತೀವಿ ಅಷ್ಟು ಆರಾಮ ಬಿಟ್ಟ ಬಿಡಿಸ್ತೀನ
ಇಲ್ಲ